ಇನ್ನು ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಡೆಡ್ಲಿ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ 2 ಮಕ್ಕಳು ಸೇರಿ 8 ಮಂದಿ ದುರ್ಮರಣರಾಗಿದ್ದಾರೆ. ಸ್ಥಳದಲ್ಲೇ 4 ಸಾವನ್ನಪ್ಪಿರುವಂಥದ್ದು, ಚಿಕಿತ್ಸೆ ಫಲಿಸದೆ 4 ನಿಧನರಾಗಿದ್ದಾರೆ. ಅಪಘಾತದಲ್ಲಿ 2 ಮಕ್ಕಳು ಸೇರಿ 8 ಮಂದಿ ದುರ್ಮರಣರಾಗಿರುವಂಥದ್ದು. ಸ್ಥಳದಲ್ಲೇ 4 ಜನ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಇನ್ನೂ 4 ನಿಧನರಾಗಿರುವಂಥದ್ದು. ಸೇಲಂ ಜಿಲ್ಲೆಯ ಉತ್ತಮ ಚೋಳಾಪುರ ಸಮೀಪ ನಡೆದಿರುವಂತಹ ಘಟನೆ ಇದು. ಟಿಎಸ್ಆರ್ಟಿಸಿ ಬಸ್ ನಿಯಂತ್ರಣ ತಪ್ಪಿ ಟೆಂಪೋ ಮತ್ತು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಟೆಂಪೋದಲ್ಲಿದ್ದಂತಹ ಒಂದೇ ಕುಟುಂಬದ 6 ಮಂದಿ ದುರ್ಮರಣರಾಗಿದ್ದಾರೆ. ಬೈಕ್ನಲ್ಲಿ ಪ್ರಯಾಣ ಮಾಡುತ್ತಿದ್ದ ಇಬ್ಬರು ಸವಾರರು ಕೂಡ ಸಾವನ್ನಪ್ಪಿರುವಂಥದ್ದು. ಅಪಘಾತದಲ್ಲಿ 11 ತಿಂಗಳ ಮಗು ಜೀವಿಕಾ ಮತ್ತು 5 ವರ್ಷದ ನಿಧಿಷ್ಕಾ ಸಾವನ್ನಪ್ಪಿರುವಂಥದ್ದು. 2 ತಿಂಗಳ ಗರ್ಭಿಣಿ ಸತ್ಯ ಸೇರಿ 8 ಮಂದಿ ಸಾವನ್ನಪ್ಪಿದ್ದಾರೆ. ತೆಲಂಗಾಣ ಸರ್ಕಾರಿ ಬಸ್ ಚಾಲಕನ ಬಂಧಿಸಿದ ಪೊಲೀಸರು. ದುರಂತದಿಂದ ರೊಚ್ಚಿಗೆದ್ದ ಸ್ಥಳೀಯರಿದ್ದ ಬಸ್ ಮೇಲೆ ದಾಳಿ ಮಾಡಿರುವಂಥದ್ದು. ಸಿಸಿಟಿವಿಯಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ದೃಶ್ಯ ಸೆರೆಯಾಗಿದೆ. ಇನ್ನು ತಮಿಳುನಾಡಿನಲ್ಲಿ ನಡೆದಿರುವಂತಹ ಘಟನೆ ಇದು. ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಡೆಡ್ಲಿ ಅಪಘಾತ ಸಂಭವಿಸಿರುವಂಥದ್ದು. ಒಟ್ಟಾರೆಯಾಗಿ 8 ಮಂದಿ ದುರ್ಮರಣರಾಗಿದ್ದಾರೆ. 2 ಮಕ್ಕಳು ಮತ್ತು 6 ಮಂದಿ ಸೇರಿಕೊಂಡು ಟೋಟಲ್ ಆಗಿ 8 ಮಂದಿ ದುರ್ಮರಣರಾಗಿರುವಂಥದ್ದು. ಈ ರೀತಿಯಾಗಿ ಈಗಾಗಲೇ ಕರ್ನಾಟಕದಲ್ಲೂ ಕೂಡ ಇದರ ದಿವಸ ಸಾಕಷ್ಟು ಆಕ್ಸಿಡೆಂಟ್ಗಳು ಸಂಭವಿಸಿದೆ. ಇದೇ ರೀತಿಯಾಗಿ ಟಿಎಸ್ಆರ್ಟಿಸಿ ಬಸ್ ಅಂದರೆ ತಮಿಳುನಾಡಿನಲ್ಲೂ ಕೂಡ ಈ ರೀತಿಯಾಗಿ ಒಂದು ಆಕ್ಸಿಡೆಂಟ್ ಸಂಭವಿಸಿದೆ. ಕರ್ನಾಟಕ ಮತ್ತು ತಮಿಳುನಾಡು ಸಾರಿಗೆಯ ಒಂದು ಬಸ್ ಏರಿತ್ತು. ಅದು ಟೆಂಪೋ ಮತ್ತು ತಮಿಳುನಾಡಿನ ಟಿಎಸ್ಆರ್ಟಿಸಿ ಬಸ್ ಮತ್ತು ಟೆಂಪೋ ಮತ್ತು ಬೈಕಿಗೆ ಗುದ್ದಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಈ ರೀತಿಯಾಗಿ ಏನು ಗುದ್ದಿದಂತಹ ಸಂದರ್ಭದಲ್ಲಿ ಈಗಾಗಲೇ 8 ಜನರು ದುರ್ಮರಣರಾಗಿದ್ದಾರೆ. ಇನ್ನು ಕರ್ನಾಟಕ ಗಡಿ ತಮಿಳುನಾಡಿನಲ್ಲಿ ಭೀಕರವಾದಂತಹ ರಸ್ತೆ ಅಪಘಾತ ಈಗಾಗಲೇ ಸಂಭವಿಸಿರುವಂಥದ್ದು. ಸೇಲಂ ಬಳಿ ಈ ರೀತಿಯಾದಂತಹ ಭೀಕರ ಅಪಘಾತ ಸಂಭವಿಸಿದ್ದು 2 ಮಕ್ಕಳು ಸೇರಿದಂತೆ 8 ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಈ ರೀತಿಯಾಗಿ ನಡೆದಿರುವಂತಹ ಘಟನೆ ಇದು. ಸರ್ಕಾರಿ ಬಸ್ಸು ಡಿಕ್ಕಿ ಹೊಡೆದಂತಹ ಪರಿಣಾಮ ಈ ಒಂದು ದುರ್ಘಟನೆ ನಡೆದಿದೆ. ಕುಲದೈವದ ದೇವಸ್ಥಾನಕ್ಕೆ ತೆರಳುತ್ತಿದ್ದಂತಹ ಈ ದುರಂತಕ್ಕೆ ಬಲಿಯಾಗಿದ್ದಾರೆ. ಈ ರೋಡ್ನಿಂದ ಸೇಲಂ ಕಡೆಗೆ ಬರ್ತಿದ್ದಂತಹ ಸರ್ಕಾರಿ ಬಸ್ಸು ಉತ್ತಮ ಚೋಳಾಪುರ ಸಮೀಪದ ಸುಲೈಮೇಡು ಎಂಬಲ್ಲಿ ಹಠಾತ್ತನೆ ನಿಯಂತ್ರಣ ತಪ್ಪಿ ಈ ರೀತಿಯಾದಂತಹ ದುರ್ಘಟನೆ ನಡೆದಿದೆ. ಇದರಲ್ಲಿ 8 ಮಂದಿ ಸಾವನ್ನಪ್ಪಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಯಾವ ರೀತಿಯಲ್ಲಿ ಆ ಒಂದು ಬಸ್ಸು ಟೆಂಪೋ ಮತ್ತು ಬೈಕಿಗೆ ಏನು ನೇರವಾಗಿ ಗುದ್ದಿದೆ ಅನ್ನುವುದನ್ನು. ಈ ಒಂದು ಅಪಘಾತದಲ್ಲಿ ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದಂತಹ ಮಣಿಕಂಠನ್ ಮತ್ತು ಅವರ ತಾಯಿ ಇರುಸಾಯಿ ಸೇರಿದಂತೆ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು 4ರನ್ನು ಏನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಪಡೆಯುವಂಥ ಸಂದರ್ಭದಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವಂಥದ್ದು. ಇನ್ನೂ 4 ಜನ ತೀವ್ರವಾಗಿ ಗಾಯಗೊಂಡವರು ಚಿಕಿತ್ಸೆಗಾಗಿ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಿನಿ ಟೆಂಪೋದಲ್ಲಿದ್ದಂತಹ 11 ತಿಂಗಳ ಮಗು ಜೀವಿಕಾ ಮತ್ತು 5 ವರ್ಷದ ನಿಧಿಷ್ಕಾ ಹಾಗೂ 2 ತಿಂಗಳ ಗರ್ಭಿಣಿ ಸತ್ಯ ಸೇರಿದಂತೆ ಒಟ್ಟು 6 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಗರ್ಭಿಣಿ ತಾಯಿ ಕೂಡ ಇದರಲ್ಲಿ ಮೃತಪಟ್ಟಿರುವಂಥದ್ದು. ಘಟನಾ ಸ್ಥಳಕ್ಕೆ ಸೇಲಂ ಜಿಲ್ಲಾಧಿಕಾರಿ ಬೃಂದಾ ದೇವಿ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ನೈಕಾರಪಟ್ಟಿ ಬಳಿಯ ಕುಲದೈವರ ದೇವಸ್ಥಾನಕ್ಕೆ ಮಿನಿ ಟೆಂಪೋದಲ್ಲಿ ತೆರಳುತ್ತಾ ಇದ್ದರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ದುರಂತ ನಡೆದಿದೆ. ತಮಿಳುನಾಡಿನ ಟಿಎಸ್ಆರ್ಟಿಸಿ ಬಸ್ಸು ಟೆಂಪೋ ಮತ್ತು ಬೈಕಿಗೆ ಏಕಾಏಕಿಯಾಗಿ ಚಾಲಕನ ನಿಯಂತ್ರಣ ತಪ್ಪಿ ನೇರವಾಗಿ ಗುದ್ದಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ 8 ಜನರು ದುರ್ಮರಣರಾಗಿದ್ದಾರೆ. ಟೆಂಪೋದಲ್ಲಿದ್ದಂತಹ 6 ಮಂದಿ ದುರ್ಮರಣ ಆಗಿರುವಂಥದ್ದು ಮತ್ತು 4 ಮಂದಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಇನ್ನು 4 ಮಂದಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು. ಇದು ಅಲ್ಲಿರುವಂತಹ ಜನರು ಕೂಡ ಟಿಎಸ್ಆರ್ಟಿಸಿ ಅಂದರೆ ಯಾರು ಚಾಲಕನ ವಿರುದ್ಧವಾಗಿ ಮತ್ತು ಎಲ್ಲರ ಮೇಲೆ ಅಲ್ಲಿ ದಾಳಿಯನ್ನು ನಡೆಸ್ತಾ ಇದ್ರು, ಅವರ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಸ್ಥಳದಲ್ಲಿಯೇ 4 ಜನ ಸಾವನ್ನಪ್ಪಿರುವಂಥದ್ದು ಅಲ್ಲಿರುವಂತಹ ಜನರಿಗೂ ಕೂಡ ಆತಂಕಕಾರಿಯಾಗಿದ್ದು.